ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾರ್. ಇಡೀ ದೇಶದ ಕಣ್ಣು ಈಗ ಧರ್ಮಸ್ಥಳದ ಮೇಲೆ, ಅದರಲ್ಲೂ ಮುಖ್ಯವಾಗಿ SIT ಬಗ್ಗೆ ಅನೇಕ ತಕರಾರುಗಳು ಇದ್ದಾವೆ, ಇನ್ನೂ ಮುಗಿದಿಲ್ಲದು. ಆದರೂ ಧರ್ಮಸ್ಥಳದಲ್ಲಿ ಇವತ್ತು ಎಂಟ್ರಿ ಹೊಡಿತಾರ ಅನ್ನುವಂಥದ್ದು. ಇನ್ನೂ ಎಂಟ್ರಿ ಹೊಡೆದಿಲ್ಲವ ಅಂತ ಕೆಲವು ನಿಂತು ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಅನ್ಯಾಯ ಆಗೋ ಸಾಧ್ಯತೆ ಹೆಚ್ಚದ ಅನ್ನುವಂಥ ಮಾತು. ಇಷ್ಟೆಲ್ಲ ಸ್ಟಾರ್ಟ್ ಆಗಬೇಕಾಯಿತು, ಆದರೂ ಜಲ್ದಿ ಆಗಲಿ ಅನ್ನುವಂಥ ಒತ್ತಡ ಎಲ್ಲ ಕಡೆಯಿಂದ ನಡೀತಾ ಇದೆ. ಕಾರಣ ಸತ್ಯ ಹೊರಗೆ ಬರಲಿ, ಎಲ್ಲರಿಗೂ ಕುತೂಹಲ. ಇಡೀ ದೇಶದ ಹೆಚ್ಚು ಉತ್ತರ ಭಾರತದಲ್ಲೂ ಸಹಿತ ಸಾಕಷ್ಟು ಪ್ರಚಾರ ಆಗ್ಯದ. ಹೀಗಾಗಿ ಎಲ್ಲರಿಗೂ ಕುತೂಹಲ, ಇದೇನು ನಡೆದಪ್ಪ. ಒಂದಲ್ಲ ಎರಡಲ್ಲ, ನೂರಾರು ಜನ ಹೆಣ್ಣುಮಕ್ಕಳ ಯುವಕರ ಕೊಲೆ, ಅದರಲ್ಲೂ ತರುಣಿಯರ ಕೊಲೆಗಳು ಆಗಿದ್ದು. ಎಲ್ಲರಲ್ಲೂ ಇದೊಂದು ಕುತೂಹಲ, ಭಯ, ಆತಂಕ. ಇಂಥ ದೊಡ್ಡ ಘಟನೆ ಆದರೂ ಇನ್ನೂ ಆದರೂ ಇಲ್ಲಿ ತನಿಖೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಮಾತನ್ನು, ಅದೇ ಕಾಲಕ್ಕೆ ಸೌಜನ್ಯ ಕೇಸದ ಬಗ್ಗೆನೂ ಇಲ್ಲಿ ತನಿಖೆ ಇದು SIT ಮಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ಗೊಂದಲಗಳ ಮಧ್ಯದಲ್ಲ ಇನ್ನೊಂದು ಸುದ್ದಿ. ನಮ್ಮ ವಕೀಲ ಜಗದೀಶ್ ಅವರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಈ ಮುತಾಲಿಕ್ ಅನ್ನುವಂಥ ವ್ಯಕ್ತಿ, ಇಲ್ಲೇ ನಿಮಗೆ ಗೊತ್ತದ, ಈ ರಾಮ್ ಸೇನೆಯ ಮುಖ್ಯಸ್ಥ ಮುಖಂಡ, ಈ ಒಂದು ಪ್ರಮೋದ್ ಮುತಾಲಿಕ್ರ ಬಗ್ಗೆ ಆರೋಪ ಮಾಡ್ದ. ಗೌರಿ ಲಂಕೇಶ್ವರ ಕೊರೆಯಲ್ಲಿ ಇವ್ರದ್ದು ಪಾತ್ರ ಇತ್ತು. ಆದರೆ ಸಿದ್ದರಾಮಯ್ಯನವರು ಅದನ್ನು ಎನ್ಕ್ವೈರಿ ಮಾಡಲಿಲ್ಲ, ಒಂದು ತಾರ್ಕಿಕ ಅಂತ ತರಲಿಲ್ಲ. ಅಶೋಕ ಆ ದಿಶೆಯಲ್ಲೇ ಇವ್ರನ್ನ ದೂರಿಟ್ಟಿದ್ರು ಪ್ರಮೋದ್ ಮುತಾಲಿಕನ್ನ ಅಂತ ಅನ್ನೋಂಥ ಮಾತು. ಅವನ ಕೈಯಲ್ಲಿ ವ್ಯಕ್ತಿ, ಈ ಸಿಂದಗಿಯ ವ್ಯಕ್ತಿ ಪರಶುರಾಮ್ ಇದು ಕಾರಣೀಕರ್ತ ಅನ್ನೋದು ಮಾತಾಡಿದರು. ಅದ್ರ ಹಿಂದೂ ಈ ದೇವ ಮಾನವ ಅದನ್ನ ಕರ್ಕೊಳ್ತೀವಿ ನಮ್ಮ ಧರ್ಮಸ್ಥಳದ ಅವ್ರು ದುಡ್ಡು ಕೊಟ್ಟಿದ್ದರು ಅನ್ನೋಂಥ ಮಾತನ್ನು. ಯಾಕಂತಂದ್ರೆ ಈ ಅಪೂರ್ವದಲ್ಲಿ ಗೌರಿ ಲಂಕೇಶ್ ಆಗಿರ್ಬೋದು, ಅವ್ರ ತಂದೆ ಲಂಕೇಶ್ ಅವರಾಗಿರ್ಬೋದು, ಧರ್ಮಸ್ಥಳದ ಬಗ್ಗೆ ಅನೇಕ ಇಂಥ ಲೇಖಗಳನ್ನು ಬರಿತಾ ಇದ್ದರು. ಅಲ್ಲಿ ನಡೀತಿರುವಂಥ ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಅದು ಒಂದು ಕೊಲೆಗೆ ಕಾರಣ ಆಗಿರ್ಬೋದು ಅಂತ ಅವ್ರು ಗೆಸ್ ಮಾಡಿ ಅದನ್ನು ಈ ತನಿಖೆ ಜೊತೆ ಕೂಡಿಸ್ಕೊಳ್ರಿ ಅನ್ನೋಂಥ ಮಾತು ಮಾತಾಡಿದ್ರು ಜಗದೀಶ್ ಅವರು, ವಕೀಲ ಜಗದೀಶ್ ಅಂತ ಅನೇಕ ರೀತಿಯ ಮಾತು ಮಾತಾಡಲಿಕ್ಕಿದ್ದಾರೆ. ಇದರಲ್ಲಿ ಎಲ್ಲರೂ ಎಂಟ್ರಿ ಆಗಿದ್ದಾರೆ. ಇಂಥ ಒಂದು ಸಂದರ್ಭ ಇದು. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ SIT ಎಂಟರ್ ಆಗ್ಯದ. SIT ಏನೇನು ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಆ ಭೀಮ ಅಥವಾ ನಿಗೂಢ ವ್ಯಕ್ತಿ ಅಥವಾ ಮುಖ ತೋರಿಸಲಾರದ ಗೌಪ್ಯ ವ್ಯಕ್ತಿ ಇವತ್ತು ಬಂದ ಅವನು ತೋರಿಸುವಂಥ ತರಾತುರಿದ್ದಾರೆ. ಅದಕ್ಕೊಂದು ರಹದಾರಿಯನ್ನು ಇವತ್ತು SIT ಮಾಡಬೇಕಾಗ್ಯದ. ಮತ್ತು ಆಲ್ರೆಡಿ ಜಗದೀಶ್ ಅವರ ಅಭಿಪ್ರಾಯದಲ್ಲೇ ಅಲ್ಲಿ ಲೋಕಲ್ ಜನ, ಅಲ್ಲಿ ಕಾರ್ಮಿಕರು, ಅಲ್ಲಿ ದುಡಿಮೆಗಾರರು, ಸಾಮಾನ್ಯ ಜನ ಅವರ ಮೊಬೈಲ್ಗಳನ್ನು ನೋಡಿದ್ರೆ ಸಾಕು, ಅವ್ರನ್ನ ಎನ್ಕ್ವೈರಿ ಮಾಡಿದ್ರೆ ಸಾಕು, ಅದರ ಅನೇಕ ಸತ್ಯ ಘಟನೆ ಹೊರಗೆ ಬರ್ತಾವೆ. ಈ ಘಟನೆಯಿಂದ ಏನೇನಾಗ್ಯದ ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ಅನೇಕರು ಇವತ್ತು ಈ ದೇಶದ ಅತ್ಯಂತ ಬುದ್ಧಿವಂತರು, ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ವಿಚಾರವಂತರು ಇದರಲ್ಲಿ ಎಂಟ್ರಿ ಆಗ್ತಾಯಿದ್ದಾರೆ. ಇದೇ ಕಾಲಕ್ಕೆ ಇಲ್ಲೇ BJPಗೂ ಸಹಿತ BJP ನಾಯಕರು ಸಹ ಒಂದಿಷ್ಟು ಇದನ್ನು ಎನ್ಕ್ವೈರಿ ಹೆಸರು ಕೆಡಿಸೋ ಮಾಡ್ತಾಯಿದ್ದಾರೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇಲ್ಲೇ ವಿಚಾರವಂತರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ನಂಬಿಕೆ ಇಲ್ಲದ ಜನ, ಧರ್ಮದ ನಂಬಿಕೆ ಇಲ್ಲದ ಜನ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಅಲ್ಲೇನು ನಡೆದಿಲ್ಲ ಅನ್ನೋಂಥ ಮಾತನ್ನು BJP ಕೆಲವು ನಾಯಕರು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಪೂರ್ತಿ ವಿರೋಧ ಮಾಡಲಿಕ್ಕೂ ಆಗ್ತಾಯಿಲ್ಲ, ಹಾಗಂತ ಸಪೋರ್ಟ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಅವ್ರಿಗೆ ಯಾವುದೋ ಪರಿಸ್ಥಿತಿಗಳು ಇದು ನಿಲ್ಲಬೇಕು ಅನ್ನುವಂಥದ್ದು. ಮೂಲತಃ ಇಲ್ಲಿ ನಿಮಗೆ ಗೊತ್ತದ ತಿಮ್ರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇವರೆಲ್ಲ ಮೂಲತಃ BJP ಅಥವಾ ಹಿಂದುತ್ವದಲ್ಲಿ ವಿಶ್ವಾಸ ಇಟ್ಟಂಥ ಜನ. ಅವರೇ ಇವತ್ತಿದ್ರ ವಿರುದ್ಧವಾಗಿ ಎದ್ದು ನಿಂತಿದ್ದನ್ನು ಗಮನಿಸಿದಾಗ ಅಲ್ಲಿ ಒಂದಿಷ್ಟು ಒಡಕುಳಿದ್ದೇವೆ, ಇಲ್ಲ ಅಂತಲ್ಲ. ಆದರೆ BJPಗರಿಗೆ ಇದೊಂದು ಆತಂಕ, ಯಾರೂ ಇಲ್ಲ ಅದರ ನಾಯಕರಿಗೆ. ಇದು ಏನಪ್ಪ ಅಂದ್ರೆ ಧರ್ಮಸ್ಥಳ ಒಂದು ಧಾರ್ಮಿಕ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಗೊಂದಲಗಳ ಮೂಲಕ ಇವತ್ತು SIT ಕೆಲಸ ಮಾಡಲಿಕ್ಕತ್ತದ. ಅದೇ ಕಾಲಕ್ಕೆ ಇನ್ನೊಂದು ಆರೋಪ ನಮ್ಮ ಗಿರೀಶ್ ಮಟ್ಟಣ್ಣವ್ರು ಮಾಡ್ತಾ ಇದ್ದಾರೆ. ಏನಿಲ್ಲ, ಈ ಒಂದು ನಾವು ಬೆನ್ನು ಹತ್ತಿದ್ದಕ್ಕಾಗಿ ಇವತ್ತು ನಮ್ಮ ಮೇಲೆ ED ದಾಳಿ ಮಾಡಿಸ್ಲಿಕ್ಕಿದ್ದಾರೆ ಅನ್ನುವಂಥ ಮಾತನ್ನು ಕೇಂದ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ, ದೇವ ಮಾನವ ಅನ್ನುವಂಥ ಮಾತನ್ನು ಅವರು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೀಡಿಯಾಗಳಲ್ಲೇ. ಇದೇನೋ ಇಲ್ಲವೋ ಅದು ಗೊತ್ತಿಲ್ಲ, ಬಟ್ ನಡೆದನ್ನು ನಿಮ್ಮ ಮುಂದಿಗೆ ವರದಿನ ಒಪ್ಪಿಸ್ಬೇಕಾಗಿದೆ ನನ್ನ ಕೆಲಸದು. ಈ ಎಲ್ಲ ಪ್ರತ್ಯಾರೋಪಗಳ ಮಧ್ಯದಲ್ಲೇ ಈ ಮೊದಲು ಆಗಬೇಕಾಗಿದ್ದೇನಪ್ಪ ಅಂತಂದ್ರೆ ಹೊಗೆದಿಟ್ಟ ಏನು ಹೆಣಗಳಿದ್ದಾವ ಅಥವಾ ಹೊಗೆದಿಟ್ಟ ಶವಗಳೇನಿದ್ದಾವೆ ಅವುಗಳ ತನಿಖೆ ಆಗಬೇಕು. ತನಿಖೆ ಆದಷ್ಟು ಜಲ್ದಿ ಆಗಬೇಕು ಅನ್ನೋದು ಎಲ್ಲರ ಕಾತರ. ಯಾಕಂದ್ರೆ ಇವೆಲ್ಲ ಆರೋಪಗಳು ನಿರಂತರ ಮಾಡ್ತಾ ಬಂದಿದ್ದಾರೆ, ನಡೆದದ. ಅದಕ್ಕೆ ಅದನ್ನು ಅದೇ ರೀತಿ ಅದಕ್ಕೆ ವಿರೋಧಿಗಳು ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋಂಥ ಆರೋಪಕ್ಕೆ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಇಡೀ ಒಂದು ವಾತಾವರಣ ಈಗ ಕಲುಷಿತ ಆದಂಥ ಸಂದರ್ಭದಲ್ಲೇ ಎಲ್ಲರಿಗೂ ಒಂದು ನಿಜವಾದ ಸಂಗತಿ ಏನು, ಘಟನೆ ಏನು ತಿಳ್ಕೊಬೇಕಾಗ್ಯದ.
ಎಲ್ಲರಿಗೂ ವಿಶೇಷವಾಗಿ ಭಾಳ ಜನರಿಗೆ ಧರ್ಮಸ್ಥಳದಲ್ಲಿ ಇಲ್ಲದೇ ಇರಲ್ಲಪ್ಪ, ಚೆನ್ನಾಗಿರಲಿ, ಇವು ಆಗಬಾರ್ದು ಅನ್ನುವಂಥ ಮಾತು ಎಲ್ಲರೂ ಬಯಸ್ತಾ ಇದ್ದಾರೆ. ಇವತ್ತು ಧಾರ್ಮಿಕದಲ್ಲಿ ನಂಬಿಕೆ ಇದ್ದವರು, ಧರ್ಮದ ನಂಬಿಕೆ ಇದ್ದವರು ಇರ್ಬೋದು, ಇಲ್ಲದೇ ಇದ್ದವರು ಇರ್ಬೋದು. ಯಾಕೆಂತಂದ್ರೆ ಅನಗತ್ಯ ಒಬ್ಬರು ಒಳ್ಳೆಯ ವ್ಯಕ್ತಿ ಅಂತ ಇವತ್ತೇನು ಸಮಾಜದಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ಅವ್ರ ಬಗ್ಗೆ ಸಹಜ ಇರ್ತದೆ ಒಂದು ವಿರೋಧ ಭಾವನೆಗಳು. ಆ ದಿಶೆಯಲ್ಲಿ ಆಗಬಾರ್ದು, ಸತ್ಯಷ್ಟ ಬರಲಿ ಅನ್ನುವಂಥ ಚರ್ಚೆಗಳು ಎಲ್ಲ ಕಡೆ ನಡೀತಾ ಇದ್ದಾವೆ. ಹಾಗಾಗಿ ಸತ್ಯ ಹೊರಗೆ ಬರ್ಬೋದಾ ಅನ್ನೋದಕ್ಕೆ ನಾವು ವೇಟ್ ಮಾಡಬೇಕಾದ ಅಲ್ಲಿವರೆಗೆ ಮಾತ್ರ SIT ಮೇಲೆ ಪ್ರಶ್ನೆ ಮಾಡುವಂಥ ಮಾತುಗಳು ನಡೀತಾನೂ ಇದ್ದಾವೆ. ಒಂದು ಕಡೆಗೆ BJP ಇದ್ದಿದ್ದು ಇದನ್ನು ಆದಷ್ಟು ತಡಿಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದೆ. ಅದು ನಾಯಕರು ಅದನ್ನು ಹೇಗಾದ್ರು ಮಾಡಿ ಬದಿಸರಿಸ್ಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿಗರು ಮೌನ ವಹಿಸಿದ್ದಾರೆ. ಏನಾಗ್ತದಪ್ಪ, SIT ಅಧಿಕಾರಿ ನೇಮಿಸಿದ್ದೀವಿ, ಅದೇನು ಡಿಸಿಷನ್ ತೊಗೊಳ್ತದೆ, ಅವ್ರು ಯಾವ ರೀತಿ ಡಿಸಿಷನ್ ತೊಗೊಳ್ತಾರೆ ಮುಂದೆ ವಿಚಾರ ಮಾಡ್ರೆ ಆಯಿತು. ಈ ಕಾಲಕ್ಕೆ ಅವರು ಎರಡೂ ಕಡೆ ತಮ್ಮ ಮೃದಂಗ ಮೇಲೆ ಕೂತಿದ್ದಾರೆ. ಇತ್ತು ನೋಡಿದ್ರೆ ನಾವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸಿದ್ವಿ ಅಂತ ಹೇಳೋ ಸಲುವಾಗಿ, ಮತ್ತೊಂದು ಕಡೆ ನಾವು ಅವ್ರ ವಿರೋಧಿ ಅಲ್ಲ ಅನ್ನುವಂಥ ಸಹಜ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಸ್ತಿತ್ವದ ಬಗ್ಗೆ ವಿಚಾರ ಮಾಡ್ತವೇನ, ಇನ್ನುಳಿದ ಸತ್ಯ ಅಥವಾ ಇನ್ನುಳಿದ್ರ ಬಗ್ಗೆ ಅವ್ರ ವಿಚಾರ ಕಡಿಮೆ. ಅನಿವಾರ್ಯವಾಗಿ ಜನ ಎದ್ದು ನಿಂತಾಗ ಯಾವುದೇ ಪಕ್ಷ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಆ ದಿಶೆಯಲ್ಲಿ ಒಂದು ಸ್ವಲ್ಪ ಜಲ್ದಿ ಸ್ಪಂದನೆ ಆಗೋರು ಕಾಂಗ್ರೆಸ್ಸಿಗರು ಉಳಿದವ್ರಿಗಿಂತಲೂ ಆ ದಿಶೆಯಲ್ಲಿ ಸ್ಪಂದಿಸೋ ಜೊತೆಗೆ ಎನ್ಕ್ವೈರಿಗೆ ಹಾಕಿದ್ದಾರೆ. ಇನ್ನು ಎನ್ಕ್ವೈರಿ ಯಾವ್ಯಾವ ರೂಪ ಪಡಿತದೆ ದಿನ ಹೋದಾಗ ಗೊತ್ತಾಗೇ ಆಗ್ತದೆ. ನಾವು ನಿಮ್ಮ ಮಂದಿಗೆ ಇವತ್ತಿದನ್ನು ಯಾಕೆ ಆಯ್ಕೆ ಮಾಡಿದ್ವಪ್ಪ ಅಂತಂದ್ರೆ ಏನೇನು ಡೆವಲಪ್ಮೆಂಟ್ ಆಗಲಿಕ್ಕತ್ತದೆ ಈ ದಿಶೆಯಲ್ಲೇ ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ತಿಳಿಸು ನಮ್ಮ ಆದ್ಯ ಕರ್ತವ್ಯ ಅದು. ಯಾಕಂದರೆ ಇನ್ನೂ ಕಾವು ಏರ್ತಾ ಇಲ್ಲ, ಆದರೆ ದಿನದಿಂದ ದಿನಕ್ಕೆ ಸತ್ಯದ ಸಮೀಪಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ. ಅದೇ ಕಾರಣಕ್ಕೆ ಅಲ್ಲಿಯೇ ಅನೇಕ ಸಾಕ್ಷಿದಾರರು ಬರೋ ಸಾಧ್ಯತೆಗಳಿದ್ದಾವೆ, ಸಾಕ್ಷಿಗಳು ಸಾಧ್ಯತೆಗಳಿದ್ದಾವೆ ಅಂತೇಳಿ ಈ ಒಂದು ವಿಷಯದಲ್ಲಿ ಯಾರು ವಿರೋಧಿಗಳಿದ್ದಾರೆ ಅವರೆಲ್ಲರೂ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ ಕೆಲವೊಂದಿಷ್ಟು ಜನ ಈ ಒಂದು ಏನು ನಡೆದ ಘಟನೆಗಳ ಬಗ್ಗೆ ಅವುಗಳ ವಿಡಿಯೋಗಳನ್ನು ತಮ್ಮಲ್ಲೇ ಸೇವ್ ಮಾಡಿಕೊಂಡು ಅದನ್ನು SITಗೆ ಒದಗಿಸೋ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿಗಳು ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಏನು ಭಯಂಕರವಾದ ಹತ್ಯಾಕಾಂಡ ಅಂತಿರೋ ಏನಿರೋ ಗೊತ್ತಿಲ್ಲ, ಇದರ ಬಗ್ಗೆ ಎಲ್ಲರಿಗೂ ತಿಳ್ಕೋಬೇಕು ಮತ್ತು ನ್ಯಾಯ ಕೊಡಿಸ್ಬೇಕು ಅನ್ನೋದು ಎಲ್ಲರ ಮನದ ಆಳದ ಮನಸ್ಸು ಮತ್ತು ಮಾತು. ಯಾಕೆಂದರೆ ಇದು ಸ್ಪಷ್ಟ ಬರಲಪ್ಪ, ಸತ್ಯ ಹೊರಗೆ ಬರಲಿ ಅನ್ನುವಂಥದ್ದು. ಯಾಕೆ ಒಂದಲ್ಲ ಎರಡಲ್ಲ ನೂರಾರು ಜನ ಬಲಿಯಾಗಿದ್ದಾರಲ್ಲ, ಅದು ಕುತೂಹಲ ಹೀಗಾಗಿ. ಅದಕ್ಕಾಗಿ ಈ ಸಂದರ್ಭದಲ್ಲೇ ಈ ಒಂದು ಸೌಜನ್ಯಳ ಕೇಸನ್ನು ಸಹಿತ ಈ ನಮ್ಮ SIT ತೆಗೆದುಕೊಂಡ ಅದರ ಎನ್ಕ್ವೈರಿ ಆಗಬೇಕಾಗಿದೆ ಅನ್ನೋದು ಇನ್ನೂ ಕೆಲವರ ಅಭಿಪ್ರಾಯ. ಯಾಕೆಂತಂದ್ರೆ ಈಗಾಗಲೇ ಆ ತನಿಖೆ ಅದು ಮುಚ್ಚಾಕೋ ತನಿಖೆ ಆಗ್ಯದ. ಈಗ ಆ ಮುಚ್ಚಾಕಿದ್ದ ಸತ್ಯವನ್ನು ಹೊರಗೆ ತೋರಿಸೋ ತನಿಖೆ ಇದಾಗಲಿ ಅನ್ನುವಂಥದ್ದು. ಆಲ್ರೆಡಿ ಈ ಒಂದು ಮಟ್ಟಣ್ಣವರಾಯ್ತು, ಜೊತೆಗೆ ತಿಮ್ಮರೊಡ್ಡಿ ಆಯಿತು, ರವಿ ಪ್ರಸನ್ನ ಅವರಾಯಿತು, ಇವರೆಲ್ಲರೂ ಇನ್ನೊಮ್ಮೆ ಎನ್ಕ್ವೈರಿ ಆಗಲಿ, ಇದರಲ್ಲಿ ಸತ್ಯ ಹೊರಗೆ ಬರಲಿರೋದು ಅವ್ರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತನಕ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಆದರೆ ಆಗಿಲ್ಲ. ಆದರೆ ಈ ಸಲ SIT ಅದು ಮಾಡಲಿ ಅನ್ನೋದು. ಆದರೆ ಅದೇ ಕಾಲಕ್ಕೆ ಪರಮೇಶ್ವರ್ ಅವರು ಅದು ಇಲ್ಲ ಅನ್ನುವಂಥ ಮಾತುಗಳು ಮಾತಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನಾವು ಕೇವಲ ಏನು ಹೋಗೋದು ಜನಗಳ ಬಗ್ಗೆ ನಾವು ಎನ್ಕ್ವೈರಿ ಮಾಡಲಿಕ್ಕೆ ಹೆಚ್ಚಿದ್ದೀವಿ ಅಂತೇಳಿ ಅದು ಒಂದು ಆಗಬಾರ್ದು. ಅದ್ರ ಜೊತೆ ಇನ್ನುಳಿದ ಈ ಅದರಲ್ಲೂ ಸೌಜನ್ಯ ಕೇಸಿಂದ ತನಿಖೆ ಆಗಲಿ, ಹಿಂದೆ ಆದ ಪದ್ಮಲತಾ ಅವ್ರದ್ದಾಗಿರ್ಬೋದು, ಮುಂದೆ ಇನ್ನೂ ಅನೇಕ ಜನ ಈ ಒಂದು ಬಲಿ ಆಗ್ತಾ ಬಂದ ಜನಗಳ ಬಗ್ಗೆ ನಿಜದ ಕಥೆಗಳು ಗೊತ್ತಾಗಲಿ ಜಗಕ್ಕೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಎನ್ಕ್ವೈರಿ ಆಗಲಿ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ಅದ. ಇನ್ನು SIT ಏನು ಮಾಡ್ತಾರೆ ಏನಿಲ್ಲ, ಅದೇ ಕಾಲಕ್ಕೆ ಎಷ್ಟು ಸತ್ಯಗಳು ಹೊರಗೆ ತರ್ತಾರೆ, ಯಾವ ರೀತಿಯಾಗಿ ಏನು ಮಾಡ್ಬೋದು ಅನ್ನೋದನ್ನು ನಾವು ಕುತೂಹಲದಿಂದ ಮತ್ತು ಅದೇ ಕಾಲಕ್ಕೆ ಆತಂಕದಿಂದ ಎದುರು ನೋಡ್ತಾ ಇದ್ದೀವಿ. ಏನಾರಾಗಿರೋ ಒಟ್ಟು ಆರಂಭ ಆಗ್ತಾಯಿದೆ, ಬಂದದ. ಈಗಾಗಲೇ ಧರ್ಮಸ್ಥಳಕ್ಕೆ ನಮ್ಮ ಒಂದು 20 ಜನ SITಗಳು ಎಂಟ್ರಿ ಆಗಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾ ನನಗೆ ಜಲ್ದಿ ಆರಂಭ ಆಗಲಿ, ಇವತ್ತೇ ಆಗಲಿ, ಈಗಲೇ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಏನಪ್ಪ ಅಂದ್ರೆ ಒತ್ತಡ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.